ಹಾಯ್ ಹಲೋ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಮೂವಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಬಂದ್ಬಿಟ್ಟು ಫನ್ ಮ್ಯಾನ್ 2025ರಲ್ಲಿ ರಿಲೀಸ್ ಆಗಿರೋದು. ಏನಾದ್ರೂ ನಾನು ಹೇಳ್ಬೇಕಾದ್ರೆ ತಪ್ಪರೆ ಕ್ಷಮಿಸ್ಬಿಡಿ, ಯಾಕಂದ್ರೆ ಇದು ನನ್ನ ಮೊದಲೇ ವಿಡಿಯೋ. ಈ ಮೂವಿ ಸ್ಟಾರ್ಟ್ ಆಗೋದೆ ಚರ್ಚ್ ಅಂಡರ್ ಅಲ್ಲಿರೋ ಒಂದ್ ಗೋಡೆ ಮೇಲೆ ಪಾರ್ಟಿ ಪೋಸ್ಟರ್ ನ ಹಚ್ಚಿರ್ತಾರೆ. ಆ ಪೋಸ್ಟರ್ ನ ಕಿತ್ತಾಕ್ತಿದ್ದಾರೆ. ಅದನ್ನ ಒಬ್ಬ ಪಾರ್ಟಿ ಯುವಕ ನೋಡ್ಬಿಟ್ಟು ಏನು ಕಿತ್ತಾಕ್ತಿದ್ದೀರಾ ಅಂತ ಹೇಳ್ತಾನೆ. ಅವರು ಏನು ರೆಸ್ಪಾನ್ಸ್ ಕೊಡದೆ ತಮ್ಮ ಪಾಡಿಗೆ ಆ ಪೋಸ್ಟರ್ ನ ಕಿತ್ತಾಕ್ತಿರ್ತಾರೆ. ಅವನು ಹೋಗ್ಬಿಟ್ಟು ಇನ್ನೊಬ್ಬ ಪಾರ್ಟಿಯಲ್ಲಿರೋ ಒಬ್ಬ ಸದಸ್ಯನ್ಗೆ ಹೇಳ್ತಾನೆ. ಆ ಪಾರ್ಟಿಯಲ್ಲಿರೋ ಸದಸ್ಯನ್ ನೇಮ್ ಬಂದ್ಬಿಟ್ಟು ಬ್ರೌನ್ ಅಲ್ಲಿಗೆ ಬರ್ತಾನೆ. ಅವ್ನ್ ಮೊದ್ಲೇ ಕೋಪಿಷ್ಟ. ಅವ್ರಿಗೆ ಹೋಗ್ಬಿಟ್ಟು ಸರಿಯಾಗಿ ನಾಟಕತಾನೆ. ಈ ಸೀನ್ ಇಲ್ಗೆ ಕಟ್ ಆಗ್ತದೆ. ನಂತರ ಇವಾಗ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತೋರಿಸ್ತಾರೆ. ತಂದೆ ಇಲ್ಲದ ಮನೆ, ತಾಯಿ, ತಂಗಿಗೆ 32 ವಯಸ್ಸು, ಅವಳ ಮದ್ವೆಗೆ 25,000 ದಕ್ಷಿಣ ಕೊಡ್ಬೇಕು. ಅಣ್ಣ ನೋಡಿದ್ರೆ ಸುಮ್ನೆ ಪಾರ್ಟಿ ಅನ್ಕೊಂಡು ಜವಾಬ್ದಾರಿ ತಗೊಳ್ದೆ ಸುಮ್ನೆ ಸುತ್ತಿರ್ತಾನೆ. ಈ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗ್ತದೆ. ಅವಾಗ ಮೀಟಿಂಗ್ ಅಂತ ಫಾದರ್ ಮನೆ ಕರೀತಾರೆ. ಅವಾಗ ಹೋಗ್ಬಿಟ್ಟು ಇವ್ನ್ಗೆ ಸಾರಿ ಅಂತ ಕೇಳಂತ ಹೇಳಿದಾಗ ಇವನು ಪಾರ್ಟಿ ಇದೆ, ಪಾರ್ಟಿನ ಎಲ್ಲಾ ನೋಡ್ಕೊಳ್ತದೆ ಅನ್ನೋ ಒಂದು ಹುಚ್ಚು ಭರವಸೆಯಲ್ಲಿ ಎಲ್ಲಾನು ಹೇಳ್ತಾನೆ. ಬಟ್ ಅದು ಇವನ್ ಗೊತ್ತಿರಲ್ಲ, ಪಾರ್ಟಿನೇ ಇವನ್ನ ತೆಗ್ದಾಕ್ಬೇಕು ಅನ್ನೋ ಒಂದು ಹುಚ್ಚು ಯೋಚನೆಯಲ್ಲಿ ಇರ್ತಾರೆ. ಯಾಕಪ್ಪ ಅಂದ್ರೆ ಹತ್ರನೇ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ, ಅವ್ರ ರಿಸ್ಕ್ ತೊಳಕ್ ರೆಡಿ ಇರಲ್ಲ. ಅದ್ರಲ್ಲೇ ಒಬ್ರು ಕಾಮ್ರೇಡ್ ಅಂತ ಒಬ್ರು ಸುನೀಲ್ ಅಂತ ಅವ್ರ ನೇಮ್ ಬಂದ್ಬಿಟ್ಟು ಅವರು ಏನ್ ಹೇಳ್ತಾರೆ ಅಂದ್ರೆ, ನೀನು ಸ್ವಲ್ಪ ದಿನ ಇದರಿಂದ ದೂರನೇ ಇರ್ಬೇಕು, ಪಾರ್ಟಿ ನಿನ್ನ ಆಚೆ ಇಡ್ಬೇಕಂತ ನಿರ್ಧಾರ ಮಾಡೋರಂತ ಹೇಳ್ತಾನೆ. ಅವಾಗ ಸುನೀಲ್ ಒಬ್ರು ಗೊತ್ತಿರೋರು ರೂಮ್ ಕಳಿಸ್ತಾರೆ ಇವ್ರನ್ನ. ಅಲ್ಲಿ ಹೋಗ್ಬಿಟ್ಟು ಇರ್ತಾನೆ ಇವನು. ಅಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಮಗ ಶರ್ಮಾ, ನಾವು ತುಂಬಾ ಎಷ್ಟೊಂದು ಹೆಲ್ಪ್ ಮಾಡಿದೀವಲ್ವಾ, ಇವನ್ ಅದ್ರಲ್ಲಿ ಬೇರೆ ತುಂಬಾ ಕಷ್ಟದಲ್ಲೇ ಅವನಿ. ಅದ್ರಲ್ಲಿ ಬೇರೆ ತಂಗಿ ಮದ್ವೆ ಅಂತ ಹೇಳ್ತಾವನೆ. 25,000 ವರದಕ್ಷಿಣೆ ಕೊಟ್ರೇನೆ ಮದ್ವೆ ಆಗೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾವ್ರೆ. ಅದಕ್ಕೋಸ್ಕರ ಅವನು ಶರ್ಮಾ ಇದ್ದವನು ಬ್ಯಾಸ್ಟಿನ್ ಫೋನ್ ಹಾಕು ಅಂತ ಹೇಳ್ತಾನೆ. ಅವ್ನು ಬ್ಯಾಸ್ಟಿನ್ ಫೋನ್ ಹಾಕಿದವನು ಅವ್ನ್ ಫ್ರೆಂಡ್ ಫೋನ್ ಹಾಕ್ಬಿಟ್ಟು ಹೇಳ್ತಾನೆ. ಅವಾಗ ಇವ್ರು ಎಲ್ಲಾರು ಕೂಡ್ಬಿಟ್ಟು ಒಂದ್ ಬಾರಲ್ಲಿ ಸಿಗ್ತಾರೆ. ಅವಾಗ ಅಜೇಶ್ ಬರ್ತಾನೆ. ಅಜೇಶ್ ಯಾವ ತರಪ್ಪ ಅಂದ್ರೆ ತಿನ್ಬೇಕು, ಕುಡಿಬೇಕು, ಮಜಾ ಮಾಡ್ಬೇಕು, ಒಂಥರ ಪಿ ಹೊಡ್ತಾರ ಅನ್ಕೊಳ್ಳಿ. ಇವನೇ ನಮ್ ಮೇನ್ ಹೀರೋ. ಅಜೇಶ್ ಹಿಂದಿನ ದಿನ ಮನೆಗ್ ಬರ್ತಾನೆ. ಅವನು ಮನೆಗ್ ಬಂದ್ಬಿಟ್ಟು ಒಡವಿನ ಕೊಟ್ಬಿಟ್ಟು ರೂಲ್ಸ್ ಏನೋ ಹೇಳ್ತಾನೆ. ಏನಪ್ಪಾ ರೂಲ್ಸ್ ಅಂದ್ರೆ, ಈ ಕೊಟ್ಟಿರೋ ರೂಲ್ಸ್ ಪ್ರಕಾರ ಮೂವಿಯಲ್ಲಿ ಎಷ್ಟು ದುಡ್ಡು ಆಗ್ತಾ ಇದೆ ಅಷ್ಟೆಲ್ಲಾನು ರಿಕವರಿ ಮಾಡ್ಕೊಳ್ತಾನೆ. ರಿಕವರಿ ಆಗದೆ ಇರೋ ದುಡ್ಡನ್ನ ಮತ್ತೆ ರಿಟರ್ನ್ ಚಿನ್ನನೆ ವಾಪಸ್ ತಗೊಂಡು ಹೋಗ್ಬೇಕಂತ ರೂಲ್ಸ್. ಅವಾಗ ಅವನು ಬಾಂಡ್ ಪೇಪರ್ ತಂದಿರ್ತಾನೆ. ಅವಾಗ ಸ್ಟೆಪ್ಪಿಗೆ ಸೈನ್ ಮಾಡಂತ ಹೇಳಿದಾಗ ಸ್ಟೆಪ್ಪಿ ನೋಡ್ತಿರ್ತಾಳೆ. ಅವ್ರ ಅಮ್ಮ ಅರ್ಜೆಂಟ್ ಅಲ್ಲಿ ಅವಳೇ ಸೈನ್ ಮಾಡ್ಬಿಡ್ತಾಳೆ. ಆಮೇಲೆ ಇಲ್ಲಿಗೆ ರೂಲ್ಸ್ ಎಲ್ಲಾನು ಅವನು ಕಂಪ್ಲೀಟ್ ಮಾಡ್ಬಿಟ್ಟು ಸುಮ್ನೆ ಎಣ್ಣೆ ಅದು ಇದು ಅನ್ಕೊಂಡ್ ಮಜಾ ಮಾಡ್ತಿರ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಡೇ ದಿನ ಮದ್ವೆ ಆಗ್ತದೆ. ಮದ್ವೆಗೆ ಇವು ಅನ್ಕೊಂಡಷ್ಟು ಜನ ಬರಲ್ಲ. ಯಾಕಂದ್ರೆ ಬ್ರೌನಿ ಜಗಳ ಆಡಿರ್ತಾನಲ್ವಾ, ಪಾರ್ಟಿ ಜನ, ಚರ್ಚ್ ಜನ ಯಾರು ಬರಲ್ಲ. ಅವ್ರ ಅಮ್ಮ ಫಾದರ್ ಫೋನ್ ಮಾಡ್ತಾನೆ, ಯಾರು ಫೋನ್ ಎತ್ತಲ್ಲ. ಅವಾಗ ಜನ ಯಾರು ಬರಲ್ಲ. ತುಂಬಾ ಊಟ ವೇಸ್ಟ್ ಆಗ್ತದೆ. ಅವಾಗ ಮೂವಿ ಅನ್ಕೊಂಡಿರೋ ಪ್ರಕಾರ ಮೂವಿ ಆಗಲ್ಲ. 12,000 ಅಷ್ಟೇ ಮೂವಿ ಆಗ್ತದೆ. ಅವಾಗ ಇನ್ನ 13,000 ರಿಕವರಿ ಆಗ್ಬೇಕು. ಅವಾಗ ಅಜೀಶ್ ಬಂದ್ಬಿಟ್ಟು 13,000 ಕೊಡಿ, ಇಲ್ಲ ಅಂದ್ರೆ ನಮ್ ಚಿನ್ನನ ಕೊಡಿ ಅಂತ ಹೇಳ್ತಾನೆ. ಅವಾಗ ಅವ್ರ ಅಮ್ಮ ಬೇಡ ಕಣಪ್ಪ, ಇವಾಗ ಅವ್ರದ್ದು ಫಸ್ಟ್ ನೈಟ್ ಆಯ್ತಿದೆ ಅಂತ ಹೇಳ್ತಾರೆ. ಅವ್ರ ಅಮ್ಮ ಹೋಗ್ಬಿಟ್ಟು ಇಲ್ಲ ಅಂದ್ರೆ ನೀವೇ ತಟ್ಟಿ, ಇಲ್ಲಾಂದ್ರೆ ನಾನೇ ತಟ್ತೀನಿ ಅಂದಾಗ ಅವ್ರ ಅಮ್ಮ ಹೋಗ್ಬಿಟ್ಟು ಡೋರ್ ತಟ್ತಾಳೆ. ಅವಳು ಅಮ್ಮ ಇಲ್ಲ ಇರಿ, ಅವ್ರು ಮಲ್ಕೊಳ್ಳೋದ್ ಬಂದ್ಮೇಲೆ ನಾನೇ ಕೊಡ್ತೀನಿ ಅಂತ ಹೇಳ್ತಾಳೆ. ಅವಾಗ ಅದು ಆಗ್ಬಿಟ್ಟು ಅವನು ಹೋಗ್ಬಿಟ್ಟು ಅಲ್ಲೇ ಬೀಚ್ ಪಕ್ಕ ಹೋಗ್ಬಿಟ್ಟು ಮನ್ಕೊಂಡಾಗ ಅದ್ ಲೈಟ್ ಆರೋದ್ನೇ ನೋಡ್ಕೊಂಡು ಮನ್ಕೊಳ್ತಾನೆ. ಬಟ್ ಅದ್ ಲೈಟ್ ಆರೋದೇ ಇಲ್ಲ. ಇವ್ನ್ ಹಂಗೆ ನಿದ್ದೆಗೆ ಹೋಗ್ಬಿಡ್ತಾನೆ. ನಿದ್ದೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ನೋಡ್ಬೇಕಂದ್ರೆ ಅವ್ರ ಆಟೋ ಹೊತ್ಕೊಂಡು ಗಂಡನ್ ಮನೆಗೆ ಹೋಯ್ತಿರ್ತಾಳೆ. ಅವಾಗ ಬಂದ್ಬಿಟ್ಟು ಅವ್ನು ಹೇಳ್ತಾನೆ, ನೀವಿಬ್ರು ನಂಗೆ ಸರಿಯಾಗಿ ಮೋಸ ಮಾಡಿದ್ರಲ್ಲ ಅಂತಾನೆ. ಅವಾಗ ಬ್ರೌನ್ ಇದ್ದವನ ಹತ್ರ ಕೇಳ್ತಾನೆ, ಊರ್ ಹೆಸರು ಹೇಳು ಅಂದಾಗ ಅವನು ಹೇಳ್ತಾನೆ, ಅದು ತುಂಬಾ ಖರಾಬು, ನಿಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಎಷ್ಟೇ ಖರಾಬ್ ಆಗಿದ್ರು ಹೇಳು, ನಾನು ಹೋಗ್ತೀನಿ ಅಂತ ಇವನು ಅಜೀಶ್ ಅಂತಾನೆ. ಅವಾಗ ಅಂದಾಗ ಅವನು ನಿಂಗ್ ಗೊತ್ತಾ ತಲೆಬೆಟ್ಟಿ ಚರಣ್ ಅಂತ ಹೇಳಿದಾಗ ಅದು ಹೆಂಗೆ ಅಂದ್ರೆ ತುಂಬಾ 3 ಸೈಡ್ ಕಡೆಯಿಂದ ನೀರ್ ತುಂಬಿದೆ, ಅಲ್ಲಿ ಪೀಪಲ್ಸ್ ಎಲ್ಲ ತುಂಬಾ ಖರಾಬ್ ಅಂತ ಇವನು ಬ್ರೌನಿ ಹೇಳ್ತಾನೆ. ಅವನು ಸುಮ್ನಾಗ್ತಾನೆ ಅಂತ ಬ್ರೌನಿ ಅನ್ಕೊಂಡಿರ್ತಾನೆ. ಬಟ್ ಇವನು ತಲಾಬೆಟ್ಟಿ ಚರಣ್ಗೆ ಹೋಗಿರ್ತಾನೆ. ಅವಾಗ ಅವಳು ನೋಡ್ಬಿಟ್ಟು ಸ್ಟೆಪ್ ನೋಡ್ಬಿಟ್ಟು ಅವ್ರ ಅಮ್ಮನ್ಗೆ ಹೇಳ್ತಾಳೆ, ಅಮ್ಮ ಅವನ ಒಡವೆ ಕೊಟ್ಟಿರೋನು ಇಲ್ಲೇ ಬಂದವನೆ ಅಂತ ಹೇಳ್ತಾನೆ. ಅವಾಗ ಊಟ ಮಾಡ್ಬೇಕಾದ್ರೆ ಇವರು ಸ್ಟೆಪ್ಪಿ ಅವ್ರ ಅಮ್ಮನ ಪಕ್ಕನೆ ಕೂತ್ಬಿಟ್ಟು ಹೇಳ್ತಾನೆ. ಅವಾಗ ಅಲ್ಲಿರೋರು ಒಬ್ರು ಬಂದ್ಬಿಟ್ಟು ನೀವ್ ಯಾರ ಕಡೆಯವ್ರ ಅಂತ ಗೊತ್ತಾಗ್ಲಿಲ್ಲ ಅಂದಾಗ ನಾನು ಇವ್ರಿಗೆ ಕಜಿನ್ ಆಗ್ಬೇಕು ಅಂತ ಹೇಳ್ತಾನೆ. ಅವಾಗ ಅವ್ರ ಅಮ್ಮ ಸ್ಟೆಪ್ಪಿ ಊಟ ಮಾಡೋದು ಸುಮ್ನೆ ಎದ್ದಾಗ ಹೋಗ್ತಾರೆ. ಅವಾಗ ಬ್ರೌನಿ ನೋಡ್ಬಿಟ್ಟು ಗಾಬರಿ ಆಯ್ತಾನೆ. ಇವಾಗ ಅಜೇಶ್ ಮರಿಯನ್ ಫ್ರೆಂಡ್ಸ್ ನು ಪರಿಚಯ ಮಾಡ್ಕೊಳ್ತಾನೆ.
ಪರಿಚಯ ಮಾಡ್ಕೊಂಡು ಫುಲ್ ಕಂಠ ಪೂರ್ತಿ ಎಲ್ಲ ಕುಡಿತಾನೆ. ಇವಾಗ ನಿಮ್ಗೆ ಗೊತ್ತಲ್ವಾ, ಇವಾಗ ಬ್ರೌನಿ ಗಾಬರಿಯಿಂದ ಹೋಗ್ಬಿಟ್ಟು ಅವ್ರ ಅಮ್ಮನ್ಗೆ ಹೇಳ್ತಾನೆ, ಅವ್ರ ಅಮ್ಮ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅವ್ನ್ ನಾಳೆ ಬೆಳಗ್ಗೆ ಇರಬಾರ್ದು, ಅದ್ರ ಬಗ್ಗೆ ತಲೆನೋವು ಇರಬಾರ್ದು ಅಂತ ಹೇಳಿದಾಗ, ನೀನ್ ಕೊಲೆ ಮಾಡ್ತೀಯ ಏನ್ ಮಾಡ್ತೀಯೋ ಗೊತ್ತಿಲ್ಲ ಅಂತ ಹೇಳಿದಾಗ ಇವ್ನ ಅದನ್ನೇ ಸೀರಿಯಸ್ ಆಗಿ ತಗೊಂಡ್ ಬಿಟ್ಬಿಟ್ಟು ಅಲ್ಲಿ ಹೋಯ್ತಾನೆ. ಅವಾಗ ಅವನು ಫುಲ್ ಕುಡಿದ್ಬಿಟ್ಟು ಟೈಟ್ ಆಗಿ ಬಿದ್ದಿರ್ತಾನೆ. ಇವನು ಕುಡ್ದಿರ್ತಾನಲ್ವಾ, ಕಲ್ನ ಎತ್ಕೊಂಡು ಅವ್ನ ತಲೆ ಮೇಲೆ ಎಸೆಕ್ ಹೋಯ್ತಾನೆ. ಇವನು ಕುಡ್ದಿದ್ರಿಂದ ಇವನು ಅಲ್ಲೇ ಬಿದ್ದೋಯ್ತಾನೆ. ನೆಕ್ಸ್ಟ್ ಡೇ ಎದ್ಬಿಟ್ಟು ಹೋಗ್ಬಿಟ್ಟು ಸ್ಟೆಪ್ಪಿ ಹತ್ರ ನನ್ ಚಿನ್ನನ ವಾಪಸ್ ಕೇಳಂತ ಕೊಡು ಅಂತ ಅಂದಾಗ, ಅವಳು ಯಾವ ಚಿನ್ನ ನೀವು ನನ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗ, ಅವನು ಹಾಕೊಂಡಿದ್ಯಲ್ಲ ನಾನ್ ಕೊಟ್ಟಿರೋ ಚಿನ್ನ ನನ್ ಕೊಟ್ಟಿಲ್ಲ, ನೀನು ನಮ್ಮ ಅಮ್ಮನ್ ಕೊಟ್ಟಿದ್ಯಾ ನಮ್ಮ ಅಣ್ಣನ್ ಕೊಟ್ಟಿದ್ಯಾ, ಹೋಗು ಇಲ್ಲಿ ತರಡಿಂಗ್ ತರ ನಿಂತವನಲ್ಲ ಇವನ್ನ ಕೇಳು, ನನ್ನೇನ್ ಕೇಳ್ತಿದ್ಯಾ, ಬರೀ ಪಾರ್ಟಿ ಅಂತ ಸುತ್ತೋದಾಯ್ತು, ಮನೆ ಬಗ್ಗೆ ಒಂಚೂರು ಕಾಜಿಲ್ಲ ಅಂತ ಹೇಳ್ತಾಳೆ. ಇವಾಗ ಸ್ಟೆಪ್ಪಿ ಚಿನ್ನ ಕೊಡಲ್ಲ ಅಂದಾಗ ಇವ್ರು ಒಬ್ರು ಹೋಗ್ಬಿಟ್ಟು ಒಂದ್ ರೂಮ್ ಮಾಡ್ತಾರೆ, ಅದೇ ತಲೆ ವೆಟ್ಟಿಚರದಲ್ಲಿ ರೂಮ್ ಮಾಡ್ತಾರೆ. ಇವಾಗ ಬ್ರೌನಿ ಕೇಳ್ತಾನೆ ಅಜೇಶು, ಬರ್ತೀಯಾ ನಾನು ಎಣ್ಣೆ ಹಾಕ್ತಿದೀನಿ ಅಂತ ಅಂದಾಗ ಇವನು ಹೋಗ್ಬಿಟ್ಟು ಅವ್ರ ರೂಮ್ ಅಲ್ಲಿ ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕ್ಬಿಟ್ಟು ಮನ್ಕೊಂಡಿರ್ತಾರೆ. ಅವಾಗ ಬ್ರೌನಿಗೆ ಒಂದ್ ಫೋನ್ ಬರ್ತದೆ. ಇವನು ಹೊರಗಡೆ ಬಂದ್ಬಿಟ್ಟು ಎಲ್ಲಾ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಇವನು ಒಂಥರ ಭಾವುಕನಾಯ್ತಾನೆ. ಭಾವುಕನಾಗ್ ಬಂದ್ಬಿಟ್ಟು ಅಲ್ಲಿ ಮೂವಿಯಲ್ಲಿ ತೋರ್ಸೋ ಪ್ರಕಾರ ನೋಡಿದ್ರೆ ಇವನು ಅಜೇಶ್ನೇ ಕೊಲೆ ಮಾಡೋ ತರ ಅಲ್ಲಿ ತೋರ್ಸವ್ರೆ. ಬಟ್ ಅವಾಗ ನೋಡಿದ್ರೆ ಇವನೇ ನೇಣ್ ಹಾಕೊಂಡು ಸಾಯ್ತಿರ್ತಾನೆ. ಸಾಯ್ಬೇಕಾದ್ರೆ ಅವಾಗ ಇವನು ಚೇರ್ ನ ತಳ್ತಾನೆ. ಬಟ್ ಚೇರ್ ಏನಕ್ಕೆ ತಳ್ತಾ ಇದೆ ಅಂತ ಕೆಳಗ್ ನೋಡಿದಾಗ ಅವಾಗ ಅಜೀಶು ಅದ್ರದ್ದು ಚೇರ್ ನ ಹಿಡ್ಕೊಂಡಿರ್ತಾನೆ. ಬ್ರೌನಿನ ಅಜೀಶ್ ಬೈದ್ಬಿಟ್ಟು ಸ್ವಲ್ಪ ಮೋಟಿವೇಟ್ ಮಾಡ್ತಾನೆ. ಅವಾಗ ಬ್ರೌನಿಯಿಂದ ಮರಿಯನ್ನ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾನೆ. ಬಾವಣ್ಣ ಒಂದ್ ಪಾರ್ಟಿ ಮಾಡ್ಬೇಕಲ್ಲ ಅಂತ ಹೇಳ್ತಾನೆ. ಅದೇ ನಿಮ್ಮ ಸಿಗಡಿ ಫಾರ್ಮ್ ಹೌಸ್ ಅಲ್ಲಿ ಒಂದು ಪಾರ್ಟಿ ಮಾಡೋದು ಅಂತ ಹೇಳಿದಾಗ ಸರಿ ಓಕೆ ಅಂತ ಹೇಳ್ತಾನೆ. ಇವಾಗ ಎಲ್ಲಾನು ಒಂದು ಫಾರಿನ್ ಎಣ್ಣೆ ತಗೊಂಡ್ಬಿಟ್ಟು ಅವಾಗ ಸಿಗಡಿ ಫಾರ್ಮ್ ಗೆ ಹೋಗ್ಬಿಟ್ಟು ಎಣ್ಣೆ ಪಾರ್ಟಿ ಮಾಡ್ತಾರೆ. ಇಬ್ರು ಫುಲ್ ಕುಡಿತಿರ್ತಾರೆ. ಕುಡಿದ್ಬಿಟ್ಟು ಅಜೇಶ್ ಟೈಟ್ ಆಗ್ಬಿಟ್ಟು ಅವನ್ನ ನೋಡ್ತಿರ್ತಾನೆ. ಅವಾಗ ಅವನು ಮರಿಯನ್ನು ಯಾಕೋ ಒಂಥರ ನೋಡ್ತಾವನಲ್ಲ ಅನ್ಕೊಂಡು ಅವನು ನೋಡ್ತಾನೆ. ಅವಾಗ ನೋಡಿದಾಗ ಇವನು ಹೋಗ್ಬಿಟ್ಟು ನಮ್ಮ ಅಜೀಶು ಅವನ ಮರಿಯನ್ನ ಬಟ್ಟೆನ ಹಿಡ್ಕೊಳ್ತಾನೆ, ಕಾಲರ್ ಪಟ್ಟಿನ. ಅವಾಗ ಇವನು ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಯ್ತಾರೆ. ಅವಾಗ ಅವನು ಉದ್ದೇಶಪೂರ್ವಕವಾಗಿ ಮಾಡವಣೆ ಅನ್ಕೊಂಡು ನಮ್ಮ ಮರಿಯನ್ನು ಹೋಗ್ಬಿಟ್ಟು ಅವಳ ಹೆಂಡತಿನ ವಿಚಾರಿಸ್ತಾನೆ. ಯಾರವನು ನಿಮ್ ಕಸಿನು ಹಂಗೆ ಹಂಗೆ ಎಲ್ಲ ಅಂತ ವಿಚಾರಿಸಿದಾಗ ಅದೇ ಅವಳೆಲ್ಲ ಸತ್ಯ ಹೇಳ್ತಾಳೆ. ಅವನಿಗೆ ನಾವು ಇನ್ನ 13,000 ಕೊಡ್ಬೇಕು, ಇಲ್ಲಾಂದ್ರೆ ರಿಟರ್ನ್ ಚಿನ್ನ ಕೊಡ್ಬೇಕು ಅಂತ ಹೇಳ್ತಾನೆ. ಅವಾಗ ಅವನು ಇದನ್ನ ನೀವು ನಂಗೆ ವರದಕ್ಷಿಣೆ ಕೊಟ್ಟಿದ್ದೀರಾ, ನಾನ್ ಕೊಡಲ್ಲ, ಯಾಕಂದ್ರೆ ನಾನು ಇನ್ನ ನನ್ನ ತಂಗಿಯರು ಕೊಡ್ಬೇಕು ಅಂತ ಅವನು ಹೇಳ್ತಾನೆ. ಆಮೇಲೆ ಬ್ರೌನಿನ ಮೀಟ್ ಮಾಡ್ಬಿಟ್ಟು ಅವನ 3 ಗಂಟೆ ರಾತ್ರಿಲಿ ನನ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಾನೆ. ಇವನು ಬ್ರೌನಿ ಬಂದ್ಬಿಟ್ಟು ಅಜೀಶ್ಗೆಲ್ಲ ಹೇಳ್ತಾನೆ. ಅವಾಗ ನಮ್ಮ ಅಜೀಶು ರಾತ್ರಿ 3 ಗಂಟೆಗೆ ಎದ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಒಂದ್ ಹೊಸ ಬಟ್ಟೆನ ತಗೊಂಡ್ ಹೋಗ್ಬಿಟ್ಟು ಮರಿಯನ್ ಕೊಡ್ತಾನೆ. ಆದ್ರೆ ಮರಿಯನು ಕೋಪದಿಂದ ಅದನ್ನ ಸುಟ್ಟಾಕ್ತಾನೆ. ಅವಾಗ ಅಜೀಶ್ ಹೇಳ್ತಾನೆ, ನಿಮ್ಗೆ ಎಲ್ಲಾನು ಗೊತ್ತು, ನಿಮ್ ಹೆಂಡತಿ ಎಲ್ಲಾನು ಹೇಳವಳೆ, ನನ್ಗೆ ನನ್ ಚಿನ್ನ ಕೊಟ್ರೆ ನಾ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಯಾವ ಚಿನ್ನ ನನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಚಾಕುವಿಂದ ಹೊಟ್ಟೆಗೆ ಚುಚ್ಬಿಟ್ಟು ಹೋಗ್ತಾನೆ. ಅವನು ಅಲ್ಲೇ ಬಿದ್ದು ಬಿಡ್ತಾನೆ, ಅದೇ ಸಿಗಡಿ ಫಾರ್ಮ್ ಹೌಸ್ ಹತ್ರ. ಅವಾಗ ಬರ್ದ್ ಬಿಡ್ತಾನೆ. ಅವಾಗ ಅವ್ನ ಹೆಂಡತಿ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ಬಿಟ್ಟು ಅವ್ರ ಅಣ್ಣಂಗ್ ಫೋನ್ ಹಾಕ್ತಾರೆ. ಅವ್ರ ಅಣ್ಣ ಅವಳು ಇಬ್ರು ಹೋಗ್ಬಿಟ್ಟು ಅಜೀಶ್ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಅಮ್ಮ ನೋಡಿದ್ರೆ ಪಾಪ ಅದೇ ಇಟ್ಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರ ತಂಗಿನೂ ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ಅದನ್ನ ನೋಡ್ಬಿಟ್ಟು ಇವ್ನ್ ನೋಡಿದ್ರೆ ತುಂಬಾ ಜಾಲಿಯಾಗಿರ್ತಾನೆ ಅಂತ ಅನ್ಕೊಂಡಿರ್ತಾರೆ ಅವರು. ಆದ್ರೆ ಅವ್ರಿಗೇನ್ ಗೊತ್ತು ಇವನು ಈ ತರ ಕಷ್ಟ ಪಡ್ತಾ. ಅವ್ನ್ ಪಾಲಿಸಿ ಏನಪ್ಪಾ ಅಂದ್ರೆ ಇರೋದೊಂದೇ ಜೀವನ ಅಲ್ವಾ, ಖುಷಿಯಿಂದ ಎಂಜಾಯ್ ಮಾಡ್ಬೇಕು ಅಂತ ಅವನ್ ಪಾಲಿಸಿ. ಸ್ಟೆಪ್ಪಿ ಅಜೀಶ್ ಅವ್ರ ಮನೆ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ಬಿಟ್ಟು ಅವ್ನಿಗೆ ರಿಟರ್ನ್ ಚಿನ್ನ ಕೊಡ್ಬೇಕಂತ ಎಷ್ಟೊಟ್ಟು ಬರೀ ಟ್ರೈ ಮಾಡ್ತಾಳೆ. ಬಟ್ ಆಗಲ್ಲ, ಯಾಕಂದ್ರೆ ಅವಳ ಗಂಡ ಅದನ್ನ ಎಲ್ಲಾನು ನೋಡ್ಬಿಟ್ಟು ಟ್ರೈ ಮಾಡ್ಬಿಟ್ರು ಅವಳನ್ನ ತಡಿತಿರ್ತಾನೆ. ಇವಾಗ ಏನಾಗ್ತದೆ ಅಂದ್ರಪ್ಪ ಅಂದ್ರೆ ಇವಾಗ ಕ್ಲೈಮ್ಯಾಕ್ಸ್ ಪೂರ್ತಿ ಏನಂದ್ರೆ ಇಷ್ಟೇ. ಕ್ಲೈಮ್ಯಾಕ್ಸ್ ಏನಂದ್ರಪ್ಪ, ಇವಾಗ ಸ್ಟೆಪ್ಪಿಗೆ ಊರ್ ಹಬ್ಬ ಬಂದಿರ್ತದೆ ಅಲ್ವಾ, ಅವಾಗ ಮರಿಯನ್ ಅವ್ರ ಅಮ್ಮ ಮರಿಯನ್ಗೆ ಹೇಳ್ತಾರೆ, ಸ್ಟೆಪ್ಪಿ ಚಿನ್ನ ಹಾಕೊಂಡು ಬಾ ಅಂತ ಹೇಳ್ತಾರೆ. ಆದ್ರೆ ಸ್ಟೆಪ್ಪಿ ಇದು ಬೇರೆಯವ್ರ ಚಿನ್ನ ನಾನು ಹಾಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾಳೆ. ಆದ್ರೆ ಮರಿಯನ್ನು ಅಲ್ಲಿರೋ ಚಿನ್ನನ ಎಲ್ಲಾನು ಅವನ ಜೊತೆಗೆ ತಗೊಂಡು ಹೋಗ್ತಾನೆ. ಅಲ್ಲಿ ಹಬ್ಬದಲ್ಲಿ ಅವಾಗ ಅಜೇಶು ಬಂದಿರ್ತಾನೆ. ಅಜೇಶು ಬಂದ್ಬಿಟ್ಟು ಇವ್ನು ಯಾವ್ದು ನೋಡಿದ್ರು ಏನ್ ಪ್ಲಾನ್ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇವ್ನು ಅಜೇಶ್ ಏನ್ ಮಾಡ್ತಾನೆ, ಅವ್ನ್ ಸಿಗಡಿ ಫಾರ್ಮ್ ಹತ್ರ ಹೋಗ್ಬಿಟ್ಟು ಫೋನ್ ಹಾಕ್ತಾನೆ. ನೋಡು ಚಿನ್ನ ಕೊಟ್ರೆ ಕೊಡು, ಇಲ್ಲ ಅಂದ್ರೆ ನಿನ್ ಸಿಗಡಿ ಫಾರ್ಮ್ ಅಲ್ಲಿರೋ ಸಿಗಡಿ ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಕೊಡ್ಲಿಲ್ಲ ಅಂದ್ರೆ ಸಿಗಡಿ ಗೇಟ್ ಎತ್ತೀನಿ ಅಂತ ಹೇಳ್ತಾನೆ. ಇವಾಗ ಗೇಟ್ ಎತ್ಬಿಟ್ಟು ನೋಡಿ ಬಾ, ಇವಾಗ 1,000 ರೂಪಾಯಿದಷ್ಟು ಸಿಗಡಿನ ಬಿಟ್ಟಿದ್ದೀನಿ ಅಂತ, ತಡಿ ಮಗನೆ ಬಂದೆ ಅಂತ ಹೇಳ್ಬಿಟ್ಟು ಮರಿಯನು ಬಿದ್ನೋ ಎದ್ನೋ ಅಂತ ಹೋಗ್ಬಿಟ್ಟು ಅಲ್ಲಿ ಹೋಗ್ತಾನೆ. ಅವಾಗ ಇಬ್ಬರಿಗೂ ಫುಲ್ ಫೈಟ್ ಆಯ್ತದೆ. ಆದ್ರೂ ನಮ್ಮ ಮರಿಯನ್ನು
ಚಿನ್ನ ಕೊಡಕ್ ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಚಿನ್ನ ಹೆಂಗೋ ಮಾಡ್ಬಿಟ್ಟು ನಮ್ಮ ಅಜೇಶ್ ಚಿನ್ನನ್ ತಗೊಳ್ತಾನೆ. ನಮ್ಮ ಅಜೇಶು ಸ್ಟೆಪಿಗೆ ಚರ್ಚ್ ಹತ್ರ ಬಾ ಅಂತ ಹೇಳ್ತಾನೆ. ಅವಾಗ ಆ ಚಿನ್ನನ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿ ಚರ್ಚ್ ಹತ್ರ ಹೋಯ್ತಾನೆ. ಅವಳಿಗೆ ಎಲ್ಲಾನು ಹೇಳ್ತಾಳೆ, ಇವನ್ ಜೊತೆ ಹೆಂಗಮ್ಮ ಇನ್ ಬದುಕ್ತೀಯ, ಎಲ್ಲ ನಾನ್ ಚಿನ್ನ ತಗೊಂಡ್ ಹೋಗಿದ್ದೀನಲ್ಲ ಅಂತ ಹೇಳ್ತಾನೆ. ನಿನ್ಗೇನು ಅಭಿಪ್ರಾಯ ಇಲ್ಲ ಅಂದ್ರೆ ನೀನ್ ನನ್ ಜೊತೆ ಕೊಲ್ಲಂಗೆ ಬರ್ಬೋದು ಅಂತ ಹೇಳ್ತಾನೆ. ಅವಾಗ ಇಬ್ರು ಕೂಡ್ಬಿಟ್ಟು ಕೊಲ್ಲಂಗೆ ಹೋಯ್ತಾರೆ ದೋಣಿಯಲ್ಲಿ.